ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದರೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರು ನೀಡಲಿ. ರೇವಣ್ಣ ಆರೋಪಕ್ಕೆ ಶ್ರೇಯಸ್ ಪಟೇಲ್ ತಿರುಗೇಟು. ಬಕ್ರೀದ್ ಬೆನ್ನಲ್ಲೇ ಹಾಸನದ ರಸ್ತೆ ತುಂಬಾ ಗೋಮಾಂಸ ತ್ಯಾಜ್ಯ. 85 ರಸ್ತೆ ಇಕ್ಕಲಗಳಲ್ಲೆಲ್ಲ ರಾರಾಜಿಸುತ್ತಿದೆ ಹಸುವಿನ ತಲೆ ಕೊಂಬು. ಕಣ್ಮುಚ್ಚಿ ಕುಳಿತರ ಅಧಿಕಾರಿಗಳು. ಮಕ್ಕಳಿದ್ದ ಆಟೋ ತಳ್ಳಿ ವಿಕೃತಿ ಮೆರೆದಿದ್ದ ದುರುಳ, ಅದನ್ನ ಫೇಸ್ಬುಕ್ ನಲ್ಲಿ ಹಾಕಿದ್ದಕ್ಕೆ ಪತ್ರಕರ್ತನಿಗೆ ಪೊಲೀಸರಿಂದ ಧಮಕಿ. ನೆಕ್ಸ್ಟ್ ನೀನೇ ಟಾರ್ಗೆಟ್ ಅಂದ್ರು ಬೇಲೂರಿನ ಪೊಲೀಸರು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿ. ಹೊಲದಲ್ಲಿ ಹುಲ್ಲು ತರಲು ಹೋದ 21 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್. ತಿಂಗಳ ಅಂತರದಲ್ಲಿ 4 ಹೃದಯ ಸ್ತಂಭನಕ್ಕೆ ಬಲಿ. ಕಾಂಗ್ರೆಸ್ ಸರ್ಕಾರದ ಎಡಬಿಡಂಗಿ ನಿಲುವಿನಿಂದ 11 ಬಲಿ. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ಸರ್ಕಾರ ಕೂಡಲೇ ವಾಪಸ್ ಪಡಿಬೇಕು. ಎಬಿವಿಪಿ ಕಾರ್ಯಕರ್ತರ ಆಗ್ರಹ. ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳ ಪರದಾಟ. ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಆಲೂರಿನ ಕಾಂಸಿ ಗ್ರಾಮಸ್ಥರಿಂದ ಜಿಲ್ಲಾಡಳಿತಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರು ನೀಡಲಿ. ಅದನ್ನು ಬಿಟ್ಟು ಸುಳ್ಳು ಆರೋಪ ಮಾಡೋದು ಬೇಡ ಅಂತ ಹೇಳಿ ಮಾಜಿ ಸಚಿವ HD ರೇವಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಅಂಗ ಸರ್ಕಾರದ ಅಧಿಕಾರಿಗಳಿಂದ ಕೆಲಸ ತಗೋಬೇಕು. ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ಆರೋಪ ಮಾಡಬಾರದು ಅಂತ ಟಾಂಗ್ ಕೂಡ ಕೊಟ್ಟಿದ್ದಾರೆ. ನಮಗೂ ಜವಾಬ್ದಾರಿ ಇದೆ. ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾಗುವ ಅನುದಾನವನ್ನ ಸರ್ಕಾರದ ಕಡೆಯಿಂದ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಇದು ಮುಂದುವರೆಯಲಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಕೊಲೆ ಇತ್ಯಾದಿ ಪ್ರಮಾಣ ಹಿಂದೆಗೆ ಹೋಲಿಸಿದ್ರೆ ಈಗ ಕಡಿಮೆ ಆಗಿದೆ ಅಂತ ಅವರು ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಜಿಲ್ಲೆಯನ್ನ ಕಡೆಗಣಿಸಿಲ್ಲ. ಜಿಲ್ಲೆಯ ಬಗ್ಗೆ ಸದಾ ಯೋಚಿಸುತ್ತಾರೆ. ಕಣ್ಣಿನ ಆಪರೇಷನ್ ಆಗಿರೋದ್ರಿಂದ ವಿಶ್ರಾಂತಿ ಪಡಿತಾ ಇದ್ದಾರೆ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರಂತೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಹಾಗೂ ವಕೀಲ ದೇವರಾಜೇಗೌಡ, ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್, ಮುಖಂಡರಾದ ಕುಯ್ಯಂ, ಆರಿಫ್, ರಿಜ್ವಾನು ಮೊದಲಾದವರು ಹಾಜರಿದ್ರಂತೆ. ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಹೇಳ್ತಾ ಇದ್ದಾರೆ, ಈ ಏನು ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರಲ್ಲ, ಆ ಮಟ್ಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಅಂತ. ಹೌದು, ವಿಪಕ್ಷ ನಾಯಕರಾಗಿರ್ತಕ್ಕಂಥ HD ರೇವಣ್ಣ ಅವರು ಹೇಳುವ ಮಟ್ಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗದೆ ಇರಬಹುದು. ಆದ್ರೆ ಮಾನ್ಯ ಸಂಸದರೇ, ಹಾಸನ ಜಿಲ್ಲೆಯಲ್ಲಿ ನೀವು ಹೇಳುವಷ್ಟು ಮಟ್ಟಕ್ಕೇನು ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿಲ್ಲ. ದಯವಿಟ್ಟು ನೀವು ರಿಪೋರ್ಟ್ ತಗೊಳ್ಳಿ, ಅಥವಾ ಪೊಲೀಸರನ್ನ ಸಮರ್ಥಿಸಿಕೊಳ್ಳಲೇಬೇಕೆಂಬ ಕಾರಣಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಈ ಹಿಂದೆಗೆ ಹೋಲಿಸಿದ್ರೆ ಕೊಲೆ ಸುಲಿಗೆ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಅಂತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ, ವಾಪಸ್ ತೆಗೆದು ನೋಡಿ ರಿಪೋರ್ಟ್ ಏನಿದೆ ಹಾಸನ ಜಿಲ್ಲೆಯಲ್ಲಿ. ದಿನ ಬೆಳಗಾದ್ರೆ ಮನೆಗೆ ನುಗ್ಗಿ ಕೊಲೆ ಸುಲಿಗೆ ಏನ್ ಲೆಕ್ಕವೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಹಾಸನ ಜಿಲ್ಲೆಯಲ್ಲಿ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹೇಳಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಲೂಪೋಲ್ಸ್ ಇಟ್ಕೊಂಡು ನೀವು ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಅಂದ್ರೆ ನಾಳೆ ಇದು ರಾಜಕೀಯ ಬಣ್ಣ ತಿರುಗಿರುತ್ತೆ. ಎಸ್, ರೇವಣ್ಣ ಅವರು ಆಗಿರಬಹುದು, ಸ್ವರೂಪ್ ಪ್ರಕಾಶ್ ಆಗಿರಬಹುದು, ನೆನ್ನೆ ಏನ್ JDS ಶಾಸಕರು ಆರೋಪ ಮಾಡಿದ್ದಾರೆ, ಇದನ್ನ ರಾಜಕೀಯ ಬಣ್ಣ ಕಟ್ಟೋದು ಬೇಡ. ಬದಲಾಗಿ ಹಾಸನ ಜಿಲ್ಲೆಯಲ್ಲಿ ನೀವು ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೆ, ಸಂಸದರು ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿಲ್ಲ. ನಾನು ನೇರವಾಗಿ ಹೇಳ್ತೀನಿ. ಹಾಸನ ಜನ ರೋಡಲ್ಲಿ ಹೇಳ್ತಾ ಇದಾರೆ ಇದನ್ನ. ಅದನ್ನ ಸರಿ ಮಾಡಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳನ್ನ ಸಮರ್ಥಿಸ್ಕೊಂಡು ಕುತ್ಕೊಂಡು ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಇನ್ನು ಮುಂದುವರೆದು ಹೇಳ್ತಾರೆ, ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಎಲ್ಲಿದ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾರಂತೆ. ಹಾಸನದಲ್ಲಿ ಕಾಡಾನೆಗೆ ಅದೆಷ್ಟು ಜನ ಬಲಿಯಾದ್ರೂ ಒಂದ್ ದಿವಸ ಮನುಷ್ಯ ಕಡೆ ತಿರುಗಿ ನೋಡ್ಲಿಲ್ಲ. ಅಧಿಕಾರಿಗಳು ಒಂದ್ ಸಭೆ ನಡೆಸಲಿಲ್ಲ. ಹಾಸನದ ಉಸ್ತುವಾರಿ ಬೇಡ 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 ಅಂತ ಓಡಾಡ್ತಾ ಇರೋನ್ನ ಕಿತ್ತೆಸ್ತ ಬೇಡ ಅಂದ್ರೆ ಹೋಗಯ್ಯ ಅಂತ ಹೇಳಿ ಯಾರಿದ್ದಾರೆ ಬೇರೊಬ್ರನ್ನ ಕರ್ಕೊಂಬಂದು ಉಸ್ತುವಾರಿನ ಹಾಕಿಸ್ಕೊಬರಕ್ಕಾಗಲಿಲ್ಲ. ಬದಲಾಗಿ ಇವ್ರನ್ನ ಇಟ್ಕೊಂಡು ನಾವು ಕಣ್ಣು ಆಪರೇಷನ್ ಆಗಿದೆ, ಕುಂತಲ್ಲೇ ಕಣ್ಣು ಮುಚ್ಕೊಂಡು ಹಾಸನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಕೊಟ್ಕೊಂಡು ಹೋಗ್ಬೇಡಿ. ಎಸ್, ನೆಕ್ಸ್ಟ್ ಸುದ್ದಿಯನ್ನ ನೋಡ್ತಾ ಹೋಗೋಣ. ನಿನ್ನೆ ಒಂದು HD ರೇವಣ್ಣ ಗಂಭೀರವಾದ ಆರೋಪ ಮಾಡಿದ್ದಾರೆ. ಏನಂದ್ರೆ ಇತ್ತೀಚೆಗೆ ಕ್ರೈಮ್ ಗಳು ಜಾಸ್ತಿ ಆಗ್ತದೆ, ದಂಧೆಗಳು ನಡೀತಿದೆ, ಆಮೇಲೆ ವಸೂಲಿ ಮಾಡ್ತಾರೆ. ASP ASPಗಳು ನಿಮ್ಮ ಸರ್ಕಾರದ ಗೊಂಬೆ. ಈಗ ಅವ್ರಿಗೆ ನಾನು ಗೌರವದಿಂದ ಮನವಿ ಮಾಡ್ತೀನಿ, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅಲಿಗೇಷನ್ಸ್ ಇದ್ದರೆ ನಮ್ಗಿಂತ ಅವ್ರಿಗಿಂತ ಹೈಯರ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಲಿ, ಕ್ರಮಕ್ಕೆ ಜರುಗಿಸ್ಲಿ, ಅದ್ರ ಬಗ್ಗೆ ಹೇಳಲ್ಲ. ಆದರೆ ಒಬ್ಬ ಸಂಸದನಾಗಿ ನಾನು ನೋಡಿರುವಂಥದ್ರಲ್ಲಿ ಡೆತ್ ರೇಟು ಕೊಲೆ ರೇಟು ಈಗಲೂ ನೋಡಿದ್ರೆ ಡ್ರಾಸ್ಟಿಕ್ಲಿ ಕ್ರಮೇಣ ಕೊಲೆ ರೇಟ್ ಕಡಿಮೆ ಆಗಿದೆ.
ಒಂದೆಡೆ ಬಕ್ರೀದ್ ಹಬ್ಬ ಮುಗಿದ ಬೆನ್ನಲ್ಲೇ ಹಾಸನದ 80 ಫೀಟ್ ರಸ್ತೆ ಇಕ್ಕಲಗಳೆಲ್ಲ ದನದ ತಲೆ ಕೊಂಬು ಮೂಳೆಗಳ ರಾಶಿಯೇ ಬಿದ್ದಿದೆ. ಜನ ಮೂಗು ಮುಚ್ಕೊಂಡು ಓಡಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಸಂತೆಪೇಟೆ ಶಾಲೆಯ ಕಾಂಪೌಂಡ್ ಅಕ್ಕಪಕ್ಕದಲ್ಲೂ ಇದೇ ಸ್ಥಿತಿ ನಿರ್ಮಾಣವಾಗಿದೆಯಂತೆ. ಒಂದೆಡೆ ಜಿಲ್ಲೆಯಲ್ಲಿ ಅಕ್ರಮ ಗೋಮಾಂಸ ವಧೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸ್ಪೆಷಲ್ ಆಫೀಸರ್ಸ್ ಫೋರ್ಸ್ ಅನ್ನ ರಚನೆ ಮಾಡಲಾಗಿತ್ತಂತೆ. ಆದ್ರೆ ಅದು ಒಂದೆರಡು ತಾಲೂಕುಗಳಲ್ಲಿ ಮಾತ್ರ ದಾಳಿಯನ್ನ ಮಾಡಿದ್ರಂತೆ. ಆದ್ರೆ ಹಾಸನದ ರಸ್ತೆಗಳಲ್ಲಿ ಗೋಮಾಂಸದ ತ್ಯಾಜ್ಯಗಳು ಬಿದ್ದಿರೋದು ನೋಡಿದ್ರೆ ಇದು ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದಿರೋ ಕೈಗನ್ನಡಿ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದೆಡೆ ಹಾಸನ ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿದೆ ಅಂತ ಏನ್ ಅಧಿಕಾರಿಗಳು ಹಿಗ್ಗಿ ಕುಗ್ಗಿ ಗರಿಮೆಯ ಇದನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಾ ಇದಾರಲ್ಲ, ಇದರ ಜೊತೆಗೆ ಮಹಾನಗರ ಪಾಲಿಕೆ ಆಗಿದೆ. ಹಾಸನವನ್ನ ಒಂದಿಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಈ ನಿಟ್ಟಿನಲ್ಲಿ ನೀವು ಏನ್ ಮಾಡ್ತಾ ಇದೀರಿ ಅನ್ನೋದ್ರ ಬಗ್ಗೆ ನಗರಸಭೆಯವರು ಯೋಚನೆ ಮಾಡ್ಬೇಕಾಗುತ್ತೆ. ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಅಕ್ರಮ ಗೋಮಾಂಸವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಸನದಲ್ಲಿ ಸ್ಪೆಷಲ್ ಫೋರ್ಸ್ ಅನ್ನೇ ಮಾಡ್ಕೊಂಡಿದ್ರು. ಹೌದು, ಅಧಿಕಾರಿಗಳು ಸಕಲೇಶಪುರ ಭಾಗದಲ್ಲಿ ಟನ್ ಗಟ್ಲೆ ಅಕ್ರಮ ಗೋಮಾಂಸ ಏನು ವಧೆ ಮಾಡಿದ್ರು, ಅದನ್ನ ಸೀಸ್ ಮಾಡಿದ್ರು, ಅದೆಷ್ಟೋ ಕಡೆ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ, ಎಲ್ಲರೂ ಒಪ್ಕೊಳ್ತೀನಿ. ಆದ್ರೆ ಹಾಸನ ತಾಲೂಕು ಹಾಸನ ನಗರದ ವಿಚಾರಕ್ಕೆ ಬಂದ್ರೆ ನೀವು ನಿಜವಾಗ್ಲೂ ಕೆಲಸ ಮಾಡಿದ್ರೆ, ನೀವು ನಿಜವಾಗ್ಲೂ ಫೋರ್ಸ್ಫುಲಿ ಕಾರ್ಯ ನಿಮ್ಮ ಇದನ್ನ ತೋರಿಸ್ಬಿಟ್ಟಿದ್ರೆ ಕ್ಷಮತೆಯನ್ನ, ಇವತ್ತು ಹಾಸನದ ರಸ್ತೆಗಳಲ್ಲಿ ಯಾಕೆ ಇಷ್ಟೊಂದು ದನದ ತಲೆ ಕೊಂಬು ಇವೆಲ್ಲ ಬಿದ್ದಿರ್ಬೇಕಾಗಿತ್ರಿ? ನೀವು ದೃಶ್ಯಾವಳಿಗಳು ನೋಡ್ಬೇಕು, ನಾವು ತೋರ್ಸಂಗಿಲ್ಲ ಪಾಪ, ಬ್ಲರ್ ಮಾಡಿ ತೋರಿಸ್ಬೇಕು ನಿಮಗೆ. ಆ 80 ಫೀಟ್ ರಸ್ತೆಯಲ್ಲಿ ಹೋದ್ರೆ 80 ಅಡಿ ರಸ್ತೆ, ಅದೇನು 80 ಅಡಿನೇ ನಿಂತ್ಕೊಂಡ್ಬಿಟ್ಟಿದೆ ಆ ಕಸ ಒಂದ್ ಕಡೆ, ಮತ್ತೊಂದ್ ಕಡೆ ರಸ್ತೆಯ ಪಕ್ಕ ಎಲ್ಲಿ ನೋಡಿದ್ರು ಅಲ್ಲಿ ಕಸ 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 ಕಸ, ಒಂದಿಷ್ಟು 50 ಪೈಸೆ ಕ್ಲೀನ್ನೆಸ್ ಇಲ್ಲ. ಇದ್ರ ಜೊತೆಗೆ ದನದ ಮಾಂಸ ಏನ್ ಬ್ಯಾಡ್ದಿರೋದು, ಕಳ್ಳು ಬೋಟಿ, ದನದ ತಲೆ ಕೊಂಬು ಬಾಲ ಎಲ್ಲನೂ ತಂದು ರೋಡಲ್ಲೇ ಎಸ್ತೋಗಿದ್ದಾರೆ. ಹೇಳಾರಿಲ್ಲ ಕೇಳಾರಿಲ್ಲ. ಆ ನಗರಸಭೆ ಯಾರೋ 4-5 ಜನ ನಾನು ಇತ್ತೀಚೆಗೆ ವಿಡಿಯೋಗಳು ನೋಡಿದ್ದೆ, ನಾನು ಕೂಡ ಅದನ್ನ ಖುಷಿ ಪಟ್ಟೆ, ಚೆನ್ನಾಗಿ ಮಾಡಿದ್ದೀರಪ್ಪ ಅಂದೆ. ಯಾರೋ ಮನೇಲಿರೋ ಕಸ ಗುಡ್ಸಿದ ಕಸನ ಕವರಲ್ಲಿ ತಗೊಬಂದು ಎಸದ್ರೆ ಅವ್ನ ಕೈಲಿ ಅದನ್ನ ಕ್ಲೀನ್ ಮಾಡಿಸಿ ವಿಡಿಯೋ ಮಾಡಿಸಿ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಡ್ತಾ ಇರ್ತಾರೆ. ಇಲ್ಲಿ ಹಸು ಗೋಮಾಂಸ ವಧೆ ಮಾಡಿ ಆ ತ್ಯಾಜ್ಯಗಳನ್ನ ತಂದು ಎಸ್ತಿದ್ದಾರೆ. CC ಕ್ಯಾಮ್ರಾ ಹಾಕ್ರಿ, ಯಾರು ಎಸ್ತೋಗಿದ್ದಾರೆ, ಯಾಕೆ ಎಸಿತಾ ಇದ್ದಾರೆ, ಕ್ರಮ ತಗೊಳ್ಳಿ. ಯಾರು ಎಸೆಯಕ್ ಸಾಧ್ಯ ಗೊತ್ತಿಲ್ವಾ ನಿಮಗೆ? ಅಕ್ರಮ ಗೋವಧೆ ಶೆಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ ಯಾರು ಇಲ್ಲಿ ಎಸ್ತಿರಬಹುದು ಅನ್ನೋ ಅಂದಾಜಿಲ್ವಾ ನಿಮಗೆ? ಅಲ್ಲಿ ಅಕ್ಕಪಕ್ಕರು ಕೇಳಿದ್ರೆ ಹೇಳೋದಿಲ್ವಾ? ಅವರು ಹೇಳ್ತಾರೆ. ಅದನ್ನ ತಡೆಗಟ್ಟ ತಾಕತ್ತು ದಮ್ ಇದೆಯೋ ನಿಮಗಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನೀವು ನಾನು ಫೋರ್ಸ್ ಮಾಡಿಬಿಟ್ಟಿದ್ದೀವಿ, ಹಾಸನದಲ್ಲಿ ಸ್ಪೆಷಲ್ ಆಫೀಸರ್ದು ಟೀಮ್ ಇದೆ, ಎಲ್ಲನ್ನು ತಡೆಗಟ್ಟು ಬಿಡ್ತೀವಿ ಅಂತ ಹೇಳೋರು ತಡೆಗಟ್ಟಬೇಕಾಗಿತ್ತು. ಸೊ ಇಷ್ಟೆಲ್ಲ ರಸ್ತೆ ರಾಜರೋಷವಾಗಿ ಬಿದ್ದಿದೆ ಅನ್ನೋದಾದ್ರೆ ನೋ, ನೀವು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ಇದು. ಬೇಲೂರಲ್ಲಿ ಇತ್ತೀಚೆಗೆ ಮೊನ್ನೆ ಅಷ್ಟೇ ಒಂದು ಸುದ್ದಿ ಬಹಳ ಹೈಪ್ ಆಗಿತ್ತು. ನೀವು ನೋಡಿದ್ರಿ, ಅವ್ನು ಯಾರೋ ಒಬ್ಬ ಮುಟ್ಟಾಳ ಬೈಕ್ ನಿಲ್ಸಿದ್ದಾನೆ. ಆ ಬೈಕ್ ಹಿಂದಕ್ಕೆ ತಗೊಬಂದು ಯಾರೋ ಒಬ್ರು ಆಟೋ ನಿಲ್ಸಿದ್ದಾರೆ, ಮಕ್ಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗೋ ಆಟೋ. ಆ ಆಟೋ ತುಂಬ ಮಕ್ಳು ಕೂತಿದ್ದಾರೆ. ಇವನು ಹಾರನ್ ಮಾಡ್ತಾನೆ, ಆಟೋ ತೆಗಿಯಕ್ಕೆ ಡ್ರೈವರ್ ಇಲ್ಲ, ಅವನ್ನೆಲ್ಲ ಹೋಗ್ಬಿಟ್ಟಿದ್ದಾರೆ ಡ್ರೈವರ್. ಏನು ಮಾಡಬೇಕು ಆ ಸಂದರ್ಭದಲ್ಲಿ? ಬಂದಿದ್ದೆ ಆಟೋದು ನ್ಯೂಟ್ರಲಿಗೆ ಹಾಕಿರ್ತದೆ, ಗೇರ್ ಹಾಕಿದ್ನೇನೋ ಅದನ್ನ ತೆಗೆದು ನ್ಯೂಟ್ರಲ್ ಮಾಡಿದ್ರು, ಆಟ ಹಿಂದಕ್ಕೆ ಹೋಯ್ತು, ಬೈಕ್ ತಗೊಂಡು ಹೋಗೋಣ. ಆಟೋದಲ್ಲಿ ಕೂತಿದ್ದ ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಆ ಮಕ್ಕಳ ಕತೆ ಏನು ಯೋಚನೆ ಮಾಡಲಿಲ್ಲ ಇವನು. ಸದ್ಯ ಏನೋ ಪಟ್ಟಂತ ಆಟೋ ಡ್ರೈವರು ಯಾರೋ ಅಕ್ಕಪಕ್ಕದಲ್ಲಿರೋರು ಬಂದು ಆಟೋ ಇಟ್ಕೊಂಡಿದ್ದಾರೆ, ಅಮಾಯಕ ಮಕ್ಕಳು ಜೀವ ಉಳ್ಕಂತ ಬಂತು. ಇದನ್ನ ಬೇಲೂರಲ್ಲಿ ಯಾರೋ ಒಬ್ಬ ಪತ್ರಕರ್ತ ಅಬ್ರಾರ್ ಅಂತಕ್ಕಂಥವ್ರು ಅವ್ರು ಫೇಸ್ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ. ಯಾರೋ ಒಬ್ಬ ನೀಚ ಈ ತರ ಕೃತ್ಯ ಎಸಗಿದಾನೆ, ಮಕ್ಕಳ ಜೀವದ್ದು ಬೆಲೆ ಗೊತ್ತಿಲ್ವಾ, ಹಂಗೆ ಹಿಂಗೆ ಅಂತ ಬರ್ಕೊಂಡಿದ್ದಾರೆ. ತಪ್ಪೇನು? ತಪ್ಪಾ ಇದು? ಪೊಲೀಸರು ಫೋನ್ ಮಾಡ್ತಾರೆ, ಬೇಲೂರು ಪೊಲೀಸರು, ರೇವಣ್ಣ ಅಂತನೋ ಯಾರು ಪೊಲೀಸರು ಫೋನ್ ಮಾಡ್ಬಿಟ್ಟು, ಅಬ್ರಾರ್ ಅದೇನೋ ವಿಡಿಯೋ ಹಾಕಿದೀಯಲ್ಲ, ಅದೇನಾಯ್ತು ಗೊತ್ತಾ ಮುಂದಕ್ಕೆ ನಿನಗೆ? ಇಲ್ಲ ಸರ್, ಗೊತ್ತಾಗ್ಲಿಲ್ಲ ಸರ್, ಅದೇನೋ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರಂತಲ್ಲ ಸರ್ ನೀವು. ಆಮೇಲೆ ಏನಾಯ್ತು? ಆಮೇಲೆ ಏನೋ ವಿಚಾರಣೆ ಮಾಡಿದ್ರಂತಲ್ಲ ಸರ್. ಗೊತ್ತಿಲ್ಲದೆ ಏನೇನೋ ಹಾಕಬೇಡ ಕಣಯ್ಯ, ನೀನು ಒಬ್ಬನೇ ನಮಗೆ ತಲೆನೋವು ಬೇಲೂರಲ್ಲಿ, ಎಲ್ಲರೂ ನಿನ್ನಂಗೆ ಮಾಡೋದಿಲ್ಲ ಪತ್ರಕರ್ತರು, ನೀನು ಒಬ್ಬನೇ ತಲೆನೋವು ನನಗೆ, ಹುಷಾರಾಗಿರು, ನಿನ್ನೆ ಟಾರ್ಗೆಟ್ ಮಾಡ್ತೀವಿ ನೆಕ್ಸ್ಟು ಅಂತ ಆ ಪೊಲೀಸ್ ಅಧಿಕಾರಿ ಯಾವನ ರೌಡಿ ಶೀಟ್ರಿಗೆ ಬೆದರಿಕೆ ಹಾಕ್ತಾರೆ. ಆ ಮುಟ್ಟಾಳ ಯಾರು ಆಟೋವನ್ನ ಇತ್ತಗದ್ನಲ್ಲ, ನ್ಯೂಟ್ರಲ್ ಮಾಡಿಬಿಟ್ನಲ್ಲ, ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನೀವು ಉತ್ತರ ಕೊಡ್ಬೇಕಾಗಿತ್ತು, ಅವತ್ ಬೊಬ್ಬೆ ಬಡ್ಕೋಬೇಕಾಗಿತ್ತು. ಏನೋ ಅದೃಷ್ಟವಶಾತ್ ಅಲ್ಲಿ ಯಾರೋ 4 ಜನ ಇಟ್ಕೊಂಡ್ರು, ಮಕ್ಳು ಜೀವ ಉಳಿತು. ಇದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ತಪ್ಪು,
ಯಾಕೆ? ಇವ್ರು ಸ್ಟೇಷನಲ್ಲಿ ಏನ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ನಮಗದು. ಸ್ಟೇಷನಲ್ಲಿ ಪ್ರಕರಣ ಇತ್ಯರ್ಥ ಆಗಿದೆಯಂತೆ, ಹಂಗಾಗಿದೆನೋ ಫೇಸ್ಬುಕ್ಕಿಗೆ ಹಾಕಬಾರ್ದು ರೇ. ನೀವು ಸ್ಟೇಷನಲ್ಲಿ ಇತ್ಯರ್ಥ ಮಾಡ್ಕೊಳ್ತಿರೋ, ಮತ್ತೊಂದು ಮಾಡ್ಕೊಳ್ತಿರೋ, ಡೀಲ್ ಮಾಡ್ಕೊಳ್ತಿರೋ, ದುಡ್ಡು ಇಸ್ಕೊಂಡು ಕಳಿಸ್ತಿರೋ, ಅಥವಾ ಮಾನವೀಯತೆ ದೃಷ್ಟಿಯಿಂದ ಅವನ ಮೇಲೆ ಪಾಪ ಎಲ್ಲೋ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಅದಕ್ಕೆ 4 ಮಕ್ಕಳು ಸತ್ರು ಪರವಾಗಿಲ್ಲ ಅಂತ ಆಟೋನ ನ್ಯೂಟ್ರಲ್ಗೆ ಹಾಕಿ ಹೋಗ್ಬಿಟ್ಟು ಅನ್ನೋ ಕರುಣೆಯಿಂದ ಬಿಟ್ಟು ಕಳಿಸಿದ್ರು, ಅದು ನಿಮಗೆ ಬಿಟ್ಟಿತ್ತು. ಅಲ್ಲೊಂದು ಘಟನೆ ನಡೆದಾಗ ಅದನ್ನ ಫೇಸ್ಬುಕ್ ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ ತಪ್ಪು. ನೀವು ಅಷ್ಟು ಮಾತ್ರಕ್ಕೆ ನೀವು ಟಾರ್ಗೆಟ್ ಮಾಡ್ಬಿಡ್ತೀನಿ, ನಿನ್ನ ಹುಷಾರ್ ಅಂತ ಎಚ್ಚರಿಕೆ ಕೊಡ್ತೀರಿ ಅನ್ನೋದಾದ್ರೆ ಎಲ್ರಿ ಬದುಕ್ತಾ ಇದೀವಿ ನಾವು? ಎಲ್ಲಿ ಬದುಕ್ತಾ ಇದೀವಿ ನಾವು? ಮಾತೆತ್ತಿದ್ರೆ ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನೆನ್ಸು ಅಂತ ಪೋಸ್ಟ್ ಹಾಕೊಂಡು ಸರ್ಕಾರ ದಿನ ಬೆಳಗಾದ್ರೆ ಅಡ್ವರ್ಟೈಸ್ಮೆಂಟ್ ಕೊಡ್ತದೆ. ಸಂವಿಧಾನದ ಆಶಯಗಳು ಎಷ್ಟರ ಮಟ್ಟಕ್ಕೆ ಈಡೇರಿದೆ ನಮ್ಮ ಹತ್ರ, ಸಾರ್ವಜನಿಕರಿಗೆ ವಾಕ್ ಸ್ವಾತಂತ್ರ್ಯ ಎಷ್ಟಿದೆ, ನಮಗೆ ಅನ್ಸ್ಬೇಕಾಗಿರೋದು ನಾವು ಹೇಳ್ಕೊಳಕ್ಕಾಗದಿರೋ ಪರಿಸ್ಥಿತಿಲಿ ಇದೀವಾ? ಪತ್ರಕರ್ತರಿಗೆ ನೀವು ಪೊಲೀಸರು ಧಮಕಿ ಹಾಕ್ತೀರಿ ಅನ್ನೋದಾದ್ರೆ ಸಾಮಾನ್ಯ ಜನರ ಕತೆ ಏನ್ರಿ? ಹಂಗಿದ್ರೆ ಸಾಮಾನ್ಯ ಜನರ ಕತೆ ಏನು? ಆಯ್ತ್ರಪ್ಪ, ಅಬ್ರಾರನ್ನರು ಯಾರೋ ಒಬ್ರು ಬರ್ದಲ್ಲ ಹಾಕೊಂಡ್ರು, ಅದಾದ್ಮೇಲೆ ಅದೆಲ್ಲ ಕಡೆ ಬಂತಲ್ಲ ಮಾಧ್ಯಮಗಳಲ್ಲಿ, ಎಚ್ಚರಿಕೆ ಕೊಡ್ತೀರಾ? ನಾಳೆ BBC TV ನಾವು ಹೇಳ್ತಾ ಇದೀವಿ, ನಮಗೂ ಎಚ್ಚರಿಕೆ ಕೊಟ್ಬಿಡ್ತೀರಾ? ಟಾರ್ಗೆಟ್ ಮಾಡ್ತೀರಾ? ನಡೆಯಲ್ಲ ರೇ, ಇವೆಲ್ಲ ನಡೆಯಲ್ಲ ಇವತ್ತು ಜಗತ್ತಲ್ಲಿ. ತಪ್ಪು ಮಾಡಿದಾಗ ತಪ್ಪನ್ನ ಯಾರು ಮಾಡಿರ್ತಾರೆ, ಇಂಥವ್ರು ತಪ್ಪು ಮಾಡಿದ್ದಾರೆ ಅಂತ ಯಾರೋ ಒಬ್ರು ಹಾಕ್ದಾಗ ಅದನ್ನ ಒಪ್ಕೊಂಡು ಅದಕ್ಕೆ ಕ್ರಮ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ರಿ. ನೀವು ಸ್ಟೇಷನಲ್ಲಿ ಏನ್ ಸೆಟ್ಲ್ಮೆಂಟ್ ಮಾಡ್ಕೊಂಡು ಅವ್ನು ವಾಪಸ್ ಕಳಿಸಿದ್ರು ನಮಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನನಗೆ ಗೊತ್ತಿಲ್ಲದಿರೋದ್ರಿಂದ. ಅಷ್ಟು ಮಾತ್ರಕ್ಕೆ ನೀವು ಇವನ್ನೆಲ್ಲ ಫೇಸ್ಬುಕ್ಕಲ್ಲಿ ಹಾಕೊಂಡ್ಬಿಟ್ಟ, ಮೇಲಧಿಕಾರಿಗಳು ನೋಡ್ತಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತೆ, ನಾಳೆ ಯಾಕೆ ಅವ್ನ ವಿರುದ್ಧ ಕ್ರಮ ತಗೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ನೀನ್ ಏನೇನ್ ಮಾಡ್ತೀಯ ಅಂತ ಗೊತ್ತು, ನೀನು ಟಾರ್ಗೆಟ್ ಮಾಡ್ಬಿಡ್ತೀವಿ ಅಂತ ಹೆದರಿಸ್ಬಿಟ್ರೆ ಪತ್ರಕರ್ತರ ಧ್ವನಿಯನ್ನ ಅಡಗಿಸಬಹುದೆಂದು ನೀವು ಭಾವಿಸಿದ್ದೀರಾ? ಇದೇ ಬೇಲೂರಲ್ಲಿ ಇದೇ ಪೊಲೀಸರು, ನಿಮ್ಮ ಪೊಲೀಸರು ಯಾವುದೋ ಡ್ಯೂಟಿ ಅವರ್ಸ್ ಅಲ್ಲಿ ಕುತ್ಕೊಂಡು ಎಲ್ಲ ಎಣ್ಣೆ ಹಾಕಿದ್ರು ಅನ್ನೋ ಘಟನೆಗೆ ಸಂಬಂಧಪಟ್ಟಂತೆ ಅದನ್ನ ಅವರನ್ನ ಅಮಾನತು ಮಾಡ್ಸಕ್ಕೆ ಶಾಸಕರು ಪ್ರಯತ್ನ ಪಟ್ಟರು ಅನ್ನೋ ವಿಚಾರದಲ್ಲಿ ಇದೇ BBC ವಾಹಿನಿ ನಿಂತ್ಕೊಂಡು ಪೊಲೀಸರು ಪರವಾಗಿ ಸುದ್ದಿ ಮಾಡಿ ಇವತ್ತವರೆಗೂ ಬೇಲೂರು ಶಾಸಕರ ಜೊತೆ ಹೊಡೆದಾಡ್ತಾ ಇದೀವಿ ನಾವು. ಇವತ್ತವರೆಗೂ ಹೊಡೆದಾಡ್ತಾ ಇದೀವಿ ನಾವು. ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀವಿ ನಾವು ಪತ್ರಕರ್ತರು, ಸರಿ ಇದ್ದಾಗ ಸರಿ ಅಂತ ಹೇಳ್ತೀವಿ. ನಿಮ್ಮ ಪೊಲೀಸರ ವಿಚಾರ ಆಗಿರಬಹುದು, ಮತ್ತೊಬ್ಬರ ವಿಚಾರ ಆಗಿರಬಹುದು. ಅದ ಬದಲು ನೀವು ಯಾರೋ ಒಬ್ಬ ಪತ್ರಕರ್ತಿಗೆ ಫೋನ್ ಮಾಡ್ಬಿಟ್ಟು ಟಾರ್ಗೆಟ್ ಮಾಡ್ತೀವಿ, ನಿನ್ನ ಸುದ್ದಿ ಮಾಡಿದ್ರೆ ನೀನು ಒಬ್ಬನೇ ತಲೆನೋವು ಅಂತ ಎಚ್ಚರಿಕೆ ಕೊಟ್ಬಿಟ್ಟು ನಾವ್ ಏನೋ ಸಾಧಿಸ್ಬಿಡ್ತೀವಿ ಅಂತ ಕಂಡಿದ್ರೆ ನೋ, ಇಟ್ಕೊಂಬೇಡಿ. ಬಲನು ಕಂಪ್ಲೇಂಟ್ ಕೊಡ್ರಿ ರೇ, ಪೊಲೀಸರ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಅದು ಯಾರು ಅಬ್ರಹಾರ್ ಕಂಪ್ಲೇಂಟ್ ಕೊಡಿ SP ಅವ್ರಿಗೆ, ನನಗೆ ಪೊಲೀಸರು ಈ ತರ ಧಮಕಿ ಆಗ್ತಾ ಇದ್ದಾರೆ, ನನ್ನ ಟಾರ್ಗೆಟ್ ಮಾಡ್ತಾರಂತೆ ಅಂತ. ಏನ್ರಪ್ಪ, ಸಂವಿಧಾನದ ಆಶಯಗಳೆಲ್ಲನೂ ಈಡೇರ್ಬಿಡ್ತು ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಭಾವಚಿತ್ರಕ್ಕೆ ಅವತ್ತು ಹಾರ ಹಾಕಿ ಸಂವಿಧಾನ ದಿನಾಚರಣೆ ಮಾಡಿದ್ದೇನು, ಸಂವಿಧಾನ ರ್ಯಾಲಿ ಮಾಡಿದ್ದೇನು, ನಾವು ಎಂಥದೋ ಸಂವಿಧಾನ ಪ್ರಜಾಪ್ರಭುತ್ವ ಎಂಥದೋ ಇದು ಮಾಡಿದ್ರಲ್ರಪ್ಪ, ಎಂಥದ್ದು ಮಾನವ ಸರಪಳಿ ಮಾಡಿಬಿಟ್ಟು ವಿಶ್ವ ದಾಖಲೆ ಸೇರಿಸ್ಕೊಂಡ್ರಲ್ಲ. ನೋ, ನೀವು ಮಾನವ ಸರಪಳಿ ಮಾಡಿಬಿಟ್ಟು ವಿಶ್ವ ದಾಖಲೆಗೆ ಸೇರಿಸಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಸರ್ಕಾರಕ್ಕೆ. ಬದಲಾಗಿ ಸಂವಿಧಾನದ ಆಶಯಗಳು, ಜನರಿಗೆ ಬೇಕಾದಂತ ರೈಟ್ಸ್, ಮಿನಿಮಮ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನ ಜನರಿಗೆ ಸಿಕ್ಕುವಂತ ಮಾಡಬೇಕಾಗಿದೆ ನಾವು. ಆಗಿರೋ ಘಟನೆ, ಯಾರೋ ಒಬ್ಬ ಮುಟ್ಟಾಳ ಮಕ್ಳು ಜೀವ ಜೊತೆ ಚೆಲ್ಲಾಟ ಆಡ್ತಾರದನ್ನ ಯಾರೋ ಫೇಸ್ಬುಕ್ ಅಲ್ಲಿ ಬರ್ಕೊಂಡ್ರೆ, ಅವ್ರ ಪತ್ರಕರ್ತರೇ ಆಗ್ಲಿ, ಕಳ್ಳ ಆಗಿರ್ಲಿ, ಯಾರೇ ಆಗಿರ್ಲಿ ರೀ, ತಪ್ಪನ್ನ ತಪ್ಪು ಅಂತ ಬರ್ಕೊಳ್ಳೋದನ್ನ ನೀವು ತಪ್ಪು ಅಂತ ಹೆಂಗ್ರಿ ಹೇಳ್ತೀರಿ? ಆಡಿಯೋ ಇದೆ, ಕೇಳಿಸ್ಕೊಳ್ಳಿ ಅದನ್ನ. ಹಲೋ ಅಬ್ರಾರು, ಹೇಳಿ ಸರ್. ಅಲ್ಲಪ್ಪ ಅದೇನೋ ನ್ಯೂಸ್ ಹಾಕಿದೆಯಲ್ಲ, ನಿನ್ನ ಅದು ಗೊತ್ತಾ ನಿಂಗೆ? ಅದು ಏನಾಯ್ತು ಅಂತ ಆಮೇಲೆ ಅದ್ ಗೊತ್ತಾಯ್ತು ಸರ್. ಏನಂತ ಹೇಳಿ ಆಮೇಲೆ ಏನಾಯ್ತು? ಆಮೇಲೆ ಅವ್ನಿಗೆ ಕರ್ಕೊಂಡೋಗಿ ಇದ್ ಮಾಡಿದ್ರಲ್ಲ, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಗೊತ್ತಿಲ್ಲ ಸರ್. ಮತ್ ಸುಮ್ನೆ ಏನ್ ಬಾಯಿ ಬಂದ್ ಹಾಕ್ಬಿಡೋದು ನಿನ್ನ ತೆಗಿ? ಹಂಗಲ್ಲ ಸರ್, ಅವರೇ ಕಂಪ್ಲೇಂಟ್ ನಮ್ಗೆ ಏನು ಕೇಸ್ ಏನು ಬೇಡ ಅಂತ ಹೊಟ್ಟೋಗಿದಾರ ಅವರು. ಅಲ್ಲ, ಅದು ಹಾಕ್ತೀನಿ ಸರ್. ಏನದು ಹಾಕ್ತೀರಿ? ಬೆಳಪ್ಪ ಸುಮ್ನೆ ನೀನ್ ಒಬ್ಬನೇ ನೋಡಪ್ಪ, ನಮ್ಗೆ ಇಲ್ಲಿ ಪತ್ರಿಕೆಯಲ್ಲಿ ಕಿರಿಕಿರಿ ಬೇರೆಲ್ಲ ಯೋಚನೆ ಮಾಡಿ ಕರೆಕ್ಟ್ ಆಗಿ ಕೇಳ್ಕೊಂಡು ಏನ್ ಬೇಕಾದ್ ಮಾಡ್ತಾರೆ ಸರ್. ನಾನು ಒಬ್ಬನೇ ನಿಮ್ ಬಾಯಿ ಬಂದಾಗ ಹಾಕಂದ್ರೆ ನೀನ್ ಒಬ್ಬನೇ ನೋಡಿಲಿ. ನಮ್ ಇಡೀ ಬೇಲೂರಲ್ಲಿ, ನಮ್ ಬೇಲೂರಲ್ಲಿ ಅತ್ಯಂತ ನೋಡಿ ನೆಕ್ಸ್ಟ್ ಟಾರ್ಗೆಟ್ ನೀನ್ ನೋಡಿ ನಮ್ಗೆ ಮೇಲೆ. ನಾನು ಈಗ ಹೇಳ್ತೀನಿ, ಓಪನ್ ಆಗಿ ಹೇಳ್ತಾ ಇದೀನಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ತುಂಬಾ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಸುಮ್ಮನೆ ಬಾಯಿ ಬಂದಾಗ ಏನ್ ಬೇಕೋ ಅದನ್ನೇ ಹಾಕ್ತಿರ್ತೀನಿ. ನೀವು ಈ ಟಾರ್ಗೆಟ್ ಅನ್ನ ಮತ್ತೆ ಹೇಳ್ಬೇಡಿ. ಹೌದೌದು, ನಾನು ನೆಕ್ಸ್ಟ್ ನೋಡು, ನಾನು ಕೆಲಸಕ್ಕೆ ನೀನ್ ಏನೋ ಏ ತರ ಮಾಡ್ತಾ ಇದ್ರೆ, ನೀನ್ ಏ ತರ ಮಾಡ್ತೀನಿ ನೋಡಿ, ಮತ್ತೆ ಬೇರೆ ತರ ಮಾಡ್ತೀನಿ ಆಮೇಲೆ ನಿಮ್ಗೆ. ಆಮೇಲೆ ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತಾ ಗೊತ್ತಾಗತ್ತೆ ನಿಮ್ಗೆ? ಏನು ಗೊತ್ತಿಲ್ಲ, ಸುಮ್ಮನೆ ಏನ್ ಬೇಕಾದ್ರೆ ಹಾಕುವಂತ ಹೇಳ್ತಾರೆ ನಿನ್ಗೆ. ಇವೆಲ್ಲ
ಹಂಗೆಲ್ಲ ನೀವ್ ಹೇಳ್ಬಾರ್ದು ಸರ್. ಮೀಡಿಯಾ ಮುಂದೆ ಏನ್ ಹಾಕ್ಬೇಕು ಅದನ್ನ ಹಾಕ್ಬೇಕು. ಮೀಡಿಯಾದಲ್ಲಿ ಬಾಯಿ ಬಂದ ಹಾಕಲ್ಲ. ನಿನ್ನಂಗೆ ಇಲ್ಲಿ 20 ಜನ 25 ಜನ ಇದ್ದಾರೆ. ಒಂದು ಸುದ್ದಿ ಆಗಿರೋ ಮಾಹಿತಿ ಹಾಕಿದ್ರೆ ಸುದ್ದಿ ಅಲ್ರಿ, ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ. ನಾವು ಇಮಿಡಿಯೇಟ್ ಹಿಡ್ಕೊಂಡ್ಬಂದು ನಾವು ಮತ್ತೆ ನೀವು ಮನೇಲಿ ಹಂಗೆ ಮಾಡಿದೀವಿ. ಯಾವ್ದೋ ಒಂದು ಇನ್ಸಿಡೆಂಟ್ ನಮ್ಗೆ ಅದು ಯಾರಿಗೂ ಸಂಬಂಧ ಇಲ್ಲ, ಅದನ್ನ ತಂದು ಹಂಗೆ ಹಾಕ್ಬಿಟ್ಟಿದ್ವಿ ಅವತ್ತು. ಯಾರು ಹಾಕಿರೋದು? ಅದ್ ನಾನೆಲ್ಲ ಹಾಕಿರೋದು. ನೀನೇ ಹಾಕಿರೋದು, ಸುಮ್ನಿರಪ್ಪ. ಬೇರೆ ಯಾರಲ್ಲ, ನೀನು ಬಿಟ್ಟು ಬೇರೆ ಯಾರು ಮಾಡಿಲ್ಲ ಅದನ್ನ. ಪ್ರೂವ್ ಮಾಡಿ ಸರ್, ಪ್ರೂವ್ ಮಾಡಿ ಸರ್. ಎಲ್ಲ ಗೊತ್ತಿದೆ ನನಗೆ, ಎಲ್ಲ ಮಾಡ್ತೀವಿ ನಾವು. ಬಿಟ್ರೆ ನಾನ್ ಮೊಹಮ್ಮದ್ ಅಬ್ರಾರು, ಅವನ್ ಯಾವನೋ ದುಬೈ ಮೊಹಮ್ಮದ್ ಅಬ್ರಾರು ಗೊತ್ತಿದೆ, ಯಾರು ಅಬ್ರಾರ್ ಅಂತ ಗೊತ್ತಿದೆ, ಯಾರು ಮಾಡ್ತಿದಾರೆ ಅಂತ ಗೊತ್ತಿದೆ. ಇಲ್ಲಿ ಬೇಲೂರಲ್ಲಿ ನಿನ್ ಬಿಟ್ರೆ ಯಾರು ಆ ಕೆಲಸ ಮಾಡಲ್ಲ. ಇಲ್ಲಿ ನಿನ್ನ ಒಬ್ಬನ್ ಬಿಟ್ರೆ ಬೇರೆ ಯಾರು ಆ ಕೆಲಸ ಮಾಡಲ್ಲ ಬೇಲೂರಲ್ಲಿ. ಸುಮಾರು 12 ಜನ ಮುಸ್ಲಿಂ ಸಂಬಂಧಿಕರಿದ್ದಾರೆ ನಮ್ಗೆ. ಯಾರು ನೀನ್ ಒಬ್ಬನ್ ಬಿಟ್ರೆ ಬೇರೆ ಯಾರು ಆತ ಕೆಲಸ ಮಾಡಲ್ಲ ಇಲ್ಲಿ. ನಾವು ದರೋಡೆ ಮಾಡ್ತಿದೀವಿ, ಕೊಲೆ ಮಾಡ್ತಿದೀವಿ, ಗೊತ್ತಾಗುತ್ತೆ. ನಾವು ದರೋಡೆ ಕೊರಡೆ ಮಾಡಿ ಬಿಡ್ತೀವ ನಾವು. ಅಲ್ಲ ಮತ್ತೇನ್ ಸರ್ ಮಾತಾಡ್ತೀರಾ? ನೀನ್ ಒಬ್ಬನೇ ಬಿಡಪ್ಪ ನೀನು. ಸುಮ್ಮನೆ ನೀನು ಗೊತ್ತೇ ಸುಮ್ಮನೆ. ಪ್ರತಿಯೊಂದು ವಿಚಾರಕ್ಕೂ ಪೊಲೀಸಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಕೇಳ್ಕೊಂಡು ಸರಿ ಇದೆಯಾ ತಪ್ಪಿದೆಯಾ ಹಾಕ್ಬೇಕಾ ಬೇಡ ಅಂತ ಬೇರೆಯವ್ರನ್ನ ಮಾತಾಡ್ತಾರೆ. ಅದು ಗೊತ್ತಿದೆ. ಅವರೇ ಕರೆದು ನಾವೇ ಕೇಳಿದ್ವಿ, ಅವ್ರಿಗೆ ಕೇಸ್ ಮಾಡಿದೆ ನಮ್ಮ ಅಂತ ಕರೆದು ಕೂತ್ಕೊಂಡು ಎಲ್ಲ ಮಾತಾಡಿದಾಗ ಕೇಸ್ ಏನೇ ಬೇಡ ಅಂತ ಹೇಳ್ಬಿಟ್ಟು ಅವರೇ ಬರ್ಕೊಟ್ಟು ವಿಡಿಯೋ ಮಾಡಿ ಹೋಗಿದೀವಿ ನಾವು. ವಿಡಿಯೋ ಮಾಡಿ ಕಳ್ಸಿದೀವಿ ನಾವು ಅವ್ರನ್ನ. ನಾವು ಪೊಲೀಸ್ ಸ್ನೇಹಿ. ನಾವು ಯಾವ ನಿಮ್ ಪೊಲೀಸ್ ಸ್ನೇಹಿ ಅಲ್ವೇನೋ ಬಿಡಪ್ಪ ನೀನು. ನಿಮ್ ಪೊಲೀಸ್ ಆಂಟಿ ನೀನು, ಕಂಪ್ಲೀಟ್ ಆಂಟಿ ನೀನು ಪೊಲೀಸ್ಗೆ. ಪೊಲೀಸ್ ಸ್ನೇಹಿ ಅಂತ ಯಾವ್ದೇ ಕಾರಣಕ್ಕೆ ಬಾಯಿಂದ ಬರಬಾರದು. ಸಂವಿಧಾನ ಪ್ರಕಾರ ಯಾವ್ಯಾವ ಯಾವ್ದೇ ಕಾರಣಕ್ಕೂ ನೀನ್ ಮಾಡೋದು ಮೇಲೆ ಬಾಯಿ ಹೇಳೋದು ಒಂದು, ಅಲ್ಲಿ ಮಾಡೋದೊಂದು ಇದೆ. ಏನು ಮಾಡೋದೇನು ಇಲ್ಲ. ನಾನು ಒಬ್ಬ ಫೈನ್, ಗೊತ್ತಿಲ್ಲ. ಮೇಲಧಿಕಾರಿಗಳು ನೋಡ್ತಾ ಇದ್ರೆ ಅವ್ರಿಗೊಂದು ನೋಟಿಸ್ ಕೊಡ್ರಪ್ಪ. ಅದು ಯಾರು ಮಹಾನುಭಾವ ಅಧಿಕಾರಿ ಅಲ್ಲಿ ಇನ್ಸ್ಪೆಕ್ಟ್ರು. ನೆಕ್ಸ್ಟ್ ಸುದ್ದಿಗೆ ಹೋಗೋಣ. ಹಾಸನ ಜಿಲ್ಲೆಗೆ ಅದೇನಾಗಿದೆಯೋ ಗೊತ್ತಿಲ್ಲ. ಹಾಸನ ಜಿಲ್ಲೆಯಲ್ಲಿ ಯುವಕರು ಹೃದಯಘಾತಕ್ಕೆ ಬಲಿಯಾಗ್ತಿರೋ ಪ್ರಕರಣ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇವತ್ತು ಕೂಡ 21 ವರ್ಷದ ಯುವಕ ನವೀನ್ ಕುಮಾರ್ ಅನ್ನೋರು ಹೊಲದಲ್ಲಿ ಹುಲ್ ತರಕ್ ಹೋಗಿ ಸ್ಥಳದಲ್ಲೇ ಕುಸಿದು ಬಿದ್ದು ಹೃದಯಘಾತಕ್ಕೆ ಬಲಿಯಾಗಿ ಹೋಗ್ಬಿಟ್ಟಿದ್ದಾರಂತೆ ಪಾಪ. ಹಾಸನ ತಾಲೂಕಿನ ಅಗಲಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮನೆಗೆ ಆಸರೆಯಾಗಿದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಕಳೆದ 1 ತಿಂಗಳ ಅಂತರದಲ್ಲಿ ಹಾಸನ ಜಿಲ್ಲೆಯಲ್ಲಿ 25 ವರ್ಷದ ಒಳಗಿನ 4 ಹೃದಯಘಾತದಿಂದ ಸಾವನ್ನಪ್ಪಿರೋದು ಸಹಜವಾಗಿ ಆತಂಕವನ್ನು ಹೆಚ್ಚು ಮಾಡಿದೆ. ಐ ಡೋಂಟ್ ನೋ, ಇವತ್ತಿನ ಫುಡ್ ಸ್ಟೈಲು, ಒತ್ತಡನೋ, ಆತಂಕನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾಯಿಲ್ಲ. ನಾನು ಸೀರಿಯಸ್ಲಿ 25 ವರ್ಷದ ಒಳಗಡೆ ಅವರು 4 ಜನ 1 ತಿಂಗಳಲ್ಲಿ ಸಾವನ್ನಪ್ತಾರೆ ಅಂತ ಅಂದರೆ ಐ ಡೋಂಟ್ ನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ಹೊಲದಲ್ಲಿ ಹುಲ್ ತರಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ದಿಢೀರ್ ಅಂತ ಕುಸಿದು ಬಿದ್ದಿದ್ದಾರಂತೆ. ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಒಬ್ಬ ಮಗ ಇದ್ದ ಮನೆಯಲ್ಲಿ ಆಸರೆಯಾಗಿ ಅವನು ಕಳ್ಕೊಂಡ ಕುಟುಂಬಸ್ಥರ ನೋವು ಸೀರಿಯಸ್ಲಿ ಯಾರಿಗೂ ಬೇಡ. ಅದು ಎಲ್ಲರೂ ನಾರ್ಮಲ್ ಆಗಿ ಹೋಗಿದ್ದು ಒಬ್ಬ ಯುವಕ ಬಂದು ಈ ಥರ ಆಗ್ತಾನೆ ಅನ್ನೋದಾದ್ರೆ ಐ ಡೋಂಟ್ ನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ. ನಾವೆಲ್ಲ ಹಿಂದೆ 60 ವರ್ಷ 70 ವರ್ಷ ಆದಮೇಲೆ ಇಂಥವೆಲ್ಲ ನೋಡ್ತಾ ಇದ್ದು. 20-25 ವರ್ಷದ ಹುಡುಗರು ರೀ, 21 ವರ್ಷ 22 ವರ್ಷ 23 ವರ್ಷದ ಹುಡುಗರು ಹಿಂಗೆ ಸಾವನ್ನಪ್ತಾ ಇದ್ದಾರೆ ಅಂತ ಅಂದರೆ ಯಾಕೆ? ಐ ಡೋಂಟ್ ನೋ. ನೋಡೋಣ, ಇದು ಸಂಬಂಧಪಟ್ಟಂಗೆ ಒಬ್ಬರು ಹೃದಯ ತಜ್ಞರನ್ನ ಕರೆಸಿ ನಮ್ಮ ವಾಹಿನಿಯಲ್ಲೇ ಇದ್ರ ಬಗ್ಗೆ ಒಂದು ಇಂಟರಾಕ್ಟ್ ಮಾಡೋ ಕಾರ್ಯಕ್ರಮವನ್ನು ಮಾಡೋಣ. ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳ ಆತ್ಮಸ್ಥೈರ್ಯ ಕುಂದಿಸುವ ಮತ್ತು ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವಂತೆ ಅಮಾನತ್ತು ಆದೇಶವನ್ನು ಸರ್ಕಾರ ಕೂಡಲೇ ವಾಪಸ್ ಹಿಂಪಡೆಯಬೇಕು ಅಂತ ಹೇಳಿ ಹಾಸನದ ಹೇಮಾವತಿ ಪ್ರತಿಮೆ ಮುಂಭಾಗ ಎಬಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಸಾವನ್ನಪ್ಪರು. ಇದಕ್ಕೆ ಸಂಬಂಧಪಟ್ಟಂಗೆ ಸಂಭ್ರಮಾಚರಣೆ, ಆತುರದ ಆಯೋಜನೆ, ವಿವೇಚನಾ ರಹಿತ ತೀರ್ಮಾನ, ಪೊಲೀಸ್ ಇಲಾಖೆಯ ಎಚ್ಚರಿಕೆಯ ಕಡೆಗಣನೆ, ಪುಕ್ಕಟ್ಟೆ ಪ್ರಚಾರ ಇವೆಲ್ಲದೂ ಕಾಂಗ್ರೆಸ್ ನಾಯಕರ ವರ್ತನೆ, ಯುವ ಜನರ ಉನ್ಮಾದ, ಸಾಮಾಜಿಕ ಜಾಲತಾಣಗಳಲ್ಲಿ ಅನಿಯಂತ್ರಿತ ಮಾಹಿತಿ ಸೇರಿದಂತೆ ಹಲವಾರು ಲೋಪಗಳಿಂದ ದುರ್ಘಟನೆ ಸಂಭವಿಸಿದೆ. ಇದಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು ಸರಿಯಲ್ಲ. ಹಾಗಾಗಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಕೂಡಲೇ ವಾಪಸ್ ತಗೋಬೇಕು ಅಂತ ಹೇಳಿ ಎಬಿವಿಪಿ ವತಿಯಿಂದ ಹಾಸನದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಎಬಿವಿಪಿ ಮುಖಂಡರಾದ ಯಶವಂತ್, ಶ್ರೀನಿವಾಸ್, ಸಾವರ್ಕರ್, ಲೇಪಾಕ್ಷ ಮೊದಲಾದವರು ಹಾಜರಿದ್ದರಂತೆ. ಸರ್ಕಾರ ತಾನು ಮಾಡಿರುವ ತಪ್ಪುಗಳನ್ನ ಮುಚ್ಕೊಬೇಕಲ್ಲ, ಅದಕ್ಕೆ ಯಾರೋ ಒಬ್ರನ್ನ ಟಾರ್ಗೆಟ್ ಮಾಡಲೇಬೇಕಲ್ರಿ. ಫ್ರೀಯಾಗಿ ಸಿಕ್ಕದ ಅಧಿಕಾರಿಗಳು ಟಾರ್ಗೆಟ್ ಮಾಡಿದ್ರು, ಪರಿಣಾಮ ಹಿಂಗಾಗಿದೆ. ಇನ್ನೂ ಸರ್ಕಾರಕ್ಕೆ ತಾವು ಮಾಡಿರೋ ತಪ್ಪು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ವಿಪರ್ಯಾಸ ಇಲ್ಲಿ. ದಕ್ಷ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲ ಕಣ್ರಿ, ಅಲ್ಲಿ ಇಷ್ಟ ಜನ ಇದ್ರಿ, ಸುಮಾರು 6-7 ಲಕ್ಷ ಜನ ಸೇರಿದ್ರು. ಅಂತದ್ರಲ್ಲಿ 100 ಜನ ಬರೀ ಪೊಲೀಸ್ನವರು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದ್ರು. ಅಂತದ್ರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಿದಾರಲ್ರಿ, ಫಸ್ಟ್ ಸರ್ಕಾರದವ್ರು ತಪ್ಪು ಕಣ್ರಿ. ಇನ್ನು ಗ್ರಾಮಕ್ಕೆ ಸರಿಯಾದ ರಸ್ತೆ ಸಂಪರ್ಕವನ್ನ ಕಲ್ಪಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಅವರಿಗೆ ಆಲೂರು ತಾಲೂಕಿನ ಕಾಮತಿ ಗ್ರಾಮದ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರಂತೆ.
ಈ ವೇಳೆ ಗ್ರಾಮಸ್ಥ ಮನ್ನಾಥ್ ಅನ್ನೋರು ಯಾರೋ ಮಾತನಾಡಿದ್ದಾರೆ. ಗ್ರಾಮದಲ್ಲಿ ಸುಮಾರು 40 ದಲಿತ ಕುಟುಂಬಗಳಿದ್ದು ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಅಲ್ಲದೆ ರಸ್ತೆಗಳಲ್ಲಿ ಗುಂಡಿ ಬಿದ್ದಿದ್ದು ವಾಹನ ಸವಾರರು ರಸ್ತೆಯಲ್ಲಿ ಎದ್ದು ಬಿದ್ದು ಗಾಯಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಉದಾಹರಣೆಗಳಿವೆ ಇಂಥವು ಸಾಕಷ್ಟು. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಮನವಿಗೆ ಪ್ರತಿಕ್ರಿಯಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಆಲೂರಿನ ಕಾಮತಿ ಗ್ರಾಮದ ಈ ಸಮಸ್ಯೆಯನ್ನ ನಾನೇ ಓದಿದ್ದೀನಿ 3-4 ಸಲ. ನಾನೇ ಓದಿರ್ಬೇಕು 3-4 ಸಲ. ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಒಂದ್ಸಲಿ ಮಾತಾಡಿದ್ರು. ನನಗೆ ನೆನಪಾಗ್ತಾ ಇದೆ, ಕಳೆದ ಬಾರಿ ಮಳೆ ಸಂದರ್ಭದಲ್ಲಿ ಮಳೆ ಬಂದಿದೆ, ನಾವು ಸ್ಕೂಲ್ಗೆ ಹೋಗೋದು ಹೆಂಗೆ ಅಂತ ಯಾವ್ದೋ ಚಿಕ್ಕ ಸ್ಕೂಲ್ ಹುಡುಗಿ ಯೂನಿಫಾರ್ಮ್ ಹಾಕೊಂಡು ಮಾತಾಡಿತ್ತು. ನನಗೆ ನೆನಪಿದೆ. ದಲಿತರ ಕ್ಷೇಮಾಭಿವೃದ್ಧಿಗಾಗಿ, ಆಮೇಲೆ ಅಲ್ಲಿ 40 ದಲಿತ ಕುಟುಂಬ ಇದಾವೆ ಅಂತ ರಸ್ತೆ ಮಾಡ್ಬೇಡ್ರಪ್ಪ ನೀವು. ಅಲ್ಲಿ 40 ಕುಟುಂಬಗಳಿದಾವೆ ಅಂತ ರಸ್ತೆ ಮಾಡ್ಬೇಕಲ್ಲ, ಜನ ಓಡಾಡ್ಬೇಕಲ್ಲ. ಮಳೆ ಬಂತು, ಈಗ ಆಲ್ರೆಡಿ ಮಳೆ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ, 4 ದಿವಸ ಬರುತ್ತೆ ಹೋಗುತ್ತೆ. ಮಳೆ ಹೆಚ್ಚಾದ್ರೆ ಕೆಸರು ಗದ್ದೆ ಆಗುತ್ತೆ. ಐ ಸ್ಟಿಲ್ ರಿಮೆಂಬರ್, ಕಳೆದ ಬಾರಿ ಒಂದು ಸ್ಕೂಲು ಬಾಲಕಿ ಅಲ್ಲಿ ನಿಂತ್ಕೊಂಡು ಸಮಸ್ಯೆ ಹೇಳ್ಕೊಂಡಿತ್ತು, ಸ್ಕೂಲ್ಗೆ ಹೋಗೋದು ಹೆಂಗೆ ಈ ಕೆಸರು ಗದ್ದೆಲಿ ಅಂತ. ಮತ್ತ ಸಮಸ್ಯೆ ಇನ್ನೂ ಕೂಡ ಪರಿಹಾರವಾಗಿಲ್ಲವಂತೆ. ದಲಿತ ಕುಟುಂಬಗಳು ಅಂತ ಯಾಕೆ ಹೇಳಬೇಕು ಅಂತ ಅಂದ್ರೆ, SCPTSP ಯೋಜನೆ ಅಡಿಯಲ್ಲಿ ದಲಿತ ಕಾಲೋನಿಗಳಿಗೆ ರಸ್ತೆ ಹಾಕಕ್ಕೆ ಅಂತ ಫಂಡ್ ಇದೆಯಲ್ಲ, ಆ ಫಂಡ್ ಯೂಸ್ ಮಾಡ್ಕೊಂಡು ಅಲ್ಲಿ ಮಕ್ಕಳಿಗೆ ಉಪಯೋಗ ಆಗುವಂತೆ ಸರಿಯಾದ ರಸ್ತೆಯನ್ನ ಸಂಪರ್ಕ ಕಲ್ಪಿಸಬೇಕಾಗಿದೆ. ಹಾಸನದ ಜಿಲ್ಲಾಧಿಕಾರಿಗಳು ತುಂಬಾ ದಕ್ಷರಿದ್ದಾರೆ, ಸಮಸ್ಯೆಗಳನ್ನು ಆಲಿಸ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂತೆ 3-4 ಬಾರಿ ನಾವು ಇದನ್ನು ಸುದ್ದಿ ಮಾಡಿದ್ದೀನಿ, ನಾನು ಓದಿದ್ದೀನಿ. ಆ ಪ್ರತಿಭಟನೆ, ಅಲ್ಲಿಯ ವಿದ್ಯಾರ್ಥಿಗಳ ಅರಳು ಇವೆಲ್ಲನೂ ಅದೇನು ದೊಡ್ಡ ಇದಲ್ಲಪ್ಪ. ಅಲ್ಲಿಗೊಂದು ರಸ್ತೆ ಸಂಪರ್ಕ ಕಲ್ಪಿಸೋಕೆ ಏನು ಬಹಳ ದೊಡ್ಡ ಸ್ಟ್ರೆಚ್ ಅಲ್ಲ, ಅದು ತುಂಬ ಚಿಕ್ಕದ ಜಾಗ. ಅಧಿಕಾರಿಗಳ ನಿರ್ಲಕ್ಷ್ಯ, ಗಮನ ಹರಿಸಿಲ್ವ ಗೊತ್ತಿಲ್ಲ. ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜು ಅವರು ಕೂಡ ಜನರಿಗೆ ಸ್ಪಂದಿಸ್ತಾರೆ ಅಂತ ನಾನು ಕೇಳಿದ್ದೀನಿ. ಮಾನ್ಯ ಶಾಸಕರು ಈ ಸುದ್ದಿಯನ್ನು ನೋಡ್ತಾ ಇದ್ರೆ, ಹಾಸನ ಜಿಲ್ಲಾಧಿಕಾರಿಗಳು ಈ ಸುದ್ದಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ, ಕೂಡಲೇ ಆ ಸಂಬಂಧಪಟ್ಟ ಐ ಸ್ಟಿಲ್ ನನ್ನ ಕಣ್ಮುಂದೆ ಬರ್ತಾ ಇದೆ. ನಾನು ಈ ಸುದ್ದಿಯನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ವಿದ್ಯಾರ್ಥಿನಿ ಒಬ್ಳು ಅಲ್ಲಿ ಕೂತು ನಿಂತ್ಕೊಂಡು ಹೇಳಿತ್ತು, ದಯವಿಟ್ಟು ಅಲ್ಲಿ ವಿಸಿಟ್ ಮಾಡಿ. ಅದೇನೋ ನೀವು ಎಲ್ಲೆಲ್ಲಿಗೆ ರಸ್ತೆ ಕಲ್ಪಿಸ್ತಿರೋ ಮತ್ತೊಂದು ಬಿಡ್ತಿರೋ, ತುಂಬ ತುರ್ತು ಅಗತ್ಯ ಇದೆ. ನಾನು ಇದನ್ನು ನೋಡಿದ್ದೀನಿ. ಹಾಗಾಗಿ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಆ ರಸ್ತೆ ಸಂಪರ್ಕವನ್ನು ಕಲ್ಪಿಸ್ತಾರೆ ಅನ್ನೋ ಭಾವನೆಯೊಂದಿಗೆ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮದು ಆಲೂರು ತಾಲೂಕು ಕಾಮತಿ ಗ್ರಾಮದಲ್ಲಿ ಸುಮಾರು 40 ದಲಿತ ಕುಟುಂಬಗಳಿದ್ದಾವೆ. ಈ ಸಂಬಂಧ ನಾವು ರಸ್ತೆಗೋಸ್ಕರವಾಗಿ ಈ ದಿನದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಸುಮಾರು 40. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ. ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದರೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರು ನೀಡಲಿ. ರೇವಣ್ಣ ಆರೋಪಕ್ಕೆ ಶ್ರೇಯಸ್ ಪಟೇಲ್ ತಿರುಗೇಟು. ಬಕ್ರೀದ್ ಬೆನ್ನಲ್ಲೇ ಹಾಸನದ ರಸ್ತೆ ತುಂಬಾ ಗೋಮಾಂಸ ತ್ಯಾಜ್ಯ. 85 ರಸ್ತೆ ಇಕ್ಕೆಲಗಳಲ್ಲೆಲ್ಲ ರಾರಾಜಿಸುತ್ತಿದೆ ಹಸುವಿನ ತಲೆ ಕೊಂಬು. ಕಣ್ಮುಚ್ಚಿ ಕುಳಿತರ ಅಧಿಕಾರಿಗಳು. ಮಕ್ಕಳಿದ್ದ ಆಟೋ ತಳ್ಳಿ ವಿಕೃತಿ ಮೆರೆದಿದ್ದ ದುರುಳ, ಅದನ್ನ ಫೇಸ್ಬುಕ್ನಲ್ಲಿ ಹಾಕಿದ್ದಕ್ಕೆ ಪತ್ರಕರ್ತನಿಗೆ ಪೊಲೀಸರಿಂದ ಧಮಕಿ. ನೆಕ್ಸ್ಟ್ ನೀನೇ ಟಾರ್ಗೆಟ್ ಅಂದ್ರು ಬೇಲೂರಿನ ಪೊಲೀಸರು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಬಲಿ. ಹೊಲದಲ್ಲಿ ಹುಲ್ಲು ತರಲು ಹೋದ 21 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್. ತಿಂಗಳ ಅಂತರದಲ್ಲಿ 4 ಹೃದಯ ಸ್ತಂಭನಕ್ಕೆ ಬಲಿ. ಕಾಂಗ್ರೆಸ್ ಸರ್ಕಾರದ ಎಡಬಿಡಂಗಿ ನಿಲುವಿನಿಂದ 11 ಬಲಿ. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನ ಸರ್ಕಾರ ಕೂಡಲೇ ವಾಪಸ್ ಪಡಿಬೇಕು. ಎಬಿವಿಪಿ ಕಾರ್ಯಕರ್ತರ ಆಗ್ರಹ. ಸರಿಯಾದ ರಸ್ತೆ ಸಂಪರ್ಕವಿಲ್ಲದೆ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳ ಪರದಾಟ. ಸೂಕ್ತ ರಸ್ತೆ ಸಂಪರ್ಕ ಕಲ್ಪಿಸುವಂತೆ ಆಲೂರಿನ ಕಾಮತಿ ಗ್ರಾಮಸ್ಥರಿಂದ ಜಿಲ್ಲಾಡಳಿತಕ್ಕೆ ಒತ್ತಾಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC TV. ಸದ್ಯದ ಕಡೆ ನಮ್ಮ ನಡೆ.